ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ರ್ಯಾಂಡಮ್ ಆಗಿ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಸೊ ರ್ಯಾಂಡಮ್ ಆಗಿ ಕ್ಯಾಮರಾ ಇಟ್ಕೊಂಡು ಕೂತಿದ್ದೀನಿ. ಲೆಟ್ಸ್ ಸಿ ಏನೆಲ್ಲ ಮೆಸೇಜ್ ಬರುತ್ತೆ ಅಂತ. ಸೊ ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಟ್ಯಾರೋ ಕಡೆಯಿಂದ ಏನಿದೆ, ವಾಟ್ಸ್ ಗೋಯಿಂಗ್ ಆನ್ ಅಂತ. ವಾವ್, ಫಸ್ಟ್ ಎನರ್ಜಿ ಕ್ವೀನ್ ಆಫ್ ವಾನ್ಸ್, ಸೆಕೆಂಡ್ 5 ಆಫ್ ವಾನ್ಸ್ ಬಂದಿದೆ, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ, ನೈಟ್ ಆಫ್ ಕಪ್ಸ್ ಬಂದಿದೆ. ಸೊ ದ ಥಿಂಗ್ ಈಸ್, ನಿಮ್ಮ ಒಂದು ಸಕ್ಸಸ್ ನೋಡ್ಬಿಟ್ಟು ದೇರ್ ಇಸ್ ಲಾಡ್ ಆಫ್ ಪೀಪಲ್ ನಿಮ್ಮನ್ನ ಕಾಂಪಿಟೇಷನ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಇದು ಯಾರೋ ಹೊರಗಡೆಯವರು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇದು ನಿಮಗೆ ಗೊತ್ತಿರೋರೇನೆ, ಪ್ರಾಬಬ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಹತ್ರದವರಾಗಿರ್ಬೋದು. ಇಟ್ಸ್ ಲೈಕ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಗ್ರೋತ್ ಏನೋ ಆಗ್ತಾ ಇದೆ ಲೈಫಲ್ಲಿ, ಗ್ರೋ ಏನೋ ಆಗ್ತಾ ಇದ್ದೀರಾ, ಫೇಮ್ ಬರ್ತಾ ಇದೆ ಅಥವಾ ಒಂದು ಪೊಸಿಷನ್ ರೀಚ್ ಮಾಡ್ತಾ ಇದ್ದೀರಾ. ಬಟ್ ದೇ ಇಸ್ ಸಮಥಿಂಗ್ ನೆಗೆಟಿವ್ ವೈಬ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು. ನಿಮ್ಮ ಹತ್ರ ಅಕ್ಕಪಕ್ಕ ಇರೋರ್ ಬಗ್ಗೆ, ಎಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಅಂತ ಹೇಳ್ದೋರು, ನಿಮ್ಮ ನೇಬರ್ಸ್ ಅಂತ ಹೇಳ್ದೋರು ಅಥವಾ ನಿಮ್ಮ ಕಲೀಗ್ಸ್ ಅಂತ ಹೇಳ್ದೋರು, ಪ್ರಾಬ್ಲಿ ಇವರಿಂದನೇ ಆ ಒಂದು ನೆಗೆಟಿವ್ ಎನರ್ಜಿ ನೀವು ರೀಸೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರಬಹುದು. ಇಲ್ಲ ಅಂತಂದ್ರೆ ಒಂದು 2-3 ನಿಮಿಷ ಯೋಚನೆ ಮಾಡಿ ನೋಡಿ ವಾಟ್ ಈಸ್ ಗೋಯಿಂಗ್ ಆನ್ ನಿಮ್ಮ ಪರ್ಸನಲ್ ಲೈಫ್ ಅಂತ ಬಂದಾಗ. ಯಾರು ನಿಮಗೆ ಆಕ್ಚುಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಆಕ್ಚುಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ನ ಒಂದು ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ ಅಂತ ಸ್ವಲ್ಪ ಒಂದು ಥಾಟ್ ಕೊಟ್ಬಿಟ್ಟು ನೋಡಿ. ಅಂಡ್ ಎಸ್ಪೆಷಲಿ ನಿಮ್ಮ ಗ್ರೋತ್ ಏನಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾಗಿರ್ಬೋದು, ಅದ್ರ ಬಗ್ಗೆ ಶೋ ಆಫ್ ಮಾಡೋದಾಗಿರ್ಬೋದು, ಐ ಥಿಂಕ್ ಡೋಂಟ್ ಡೂ ದ್ಯಾಟ್. ಐ ನೋ ಇಟ್ಸ್ ಒಂದಷ್ಟು ಜನಕ್ಕೆ ಅದು ಖುಷಿ ಕೊಡುತ್ತೆ, ಅಥವಾ ಒಂದಷ್ಟು ಜನ ಕಾಯ್ತಾ ಇರ್ತಾರೆ ನಮ್ ಗ್ರೋತ್ನ ತೋರ್ಸೋದಕ್ಕೆ. ಬಿಕಾಸ್ ಒಂದು ಪಾಯಿಂಟಲ್ಲಿ ನಿಮ್ನ ಅಷ್ಟೇ ಕೆಳಗೆ ತುಳ್ದಿರ್ತಾರೆ ಕೂಡ. ಆ ಜನಗಳ ಮುಂದೆ ನೀವು ಮುಂದೆ ಇರಬೇಕು, ಮೇಲಿರ್ಬೇಕನ್ನೋ ಒಂದು ಥಾಟ್ ಬಂದೇ ಬರುತ್ತೆ, ಐ ನೋ. ಬಟ್ ಇಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಅಟ್ಲೀಸ್ಟ್ ಅನದರ್ ಫ್ಯೂ ಮೋರ್ ವೀಕ್ಸ್, 2 to 3 weeks, ಡೋಂಟ್ ಶೋ ಇಟ್ ಆಫ್. ಅದನ್ನ ತೋರಿಸೋ ನೆಸೆಸಿಟಿ ಇಲ್ಲ. ಓಕೆ, ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಯೋ ಗ್ಲೋಯಿಂಗ್, ಎಲ್ಲಿ ಕೂತಿದ್ದೀರಾ, ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದ್ದೀರಾ, ತುಂಬಾ ಜನ ಅಟ್ರಾಕ್ಟ್ ಕೂಡ ಆಗ್ತಾ ಇದ್ದಾರೆ, ತುಂಬಾ ಜನ ನಿಮ್ಮ ಅಟೆನ್ಷನ್ ಬರ್ಲಿ ನಮ್ಮ ಮೇಲೆ ಅಂತ ಆ ಥರ ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಶೈನ್ ಆಗ್ತಾ ಇದ್ದೀರಾ ಅನ್ಬೋದು. ಇವಾಗ ಹೊರಗಡೆ ಬಂದಿದ್ ಕೂಡಲೇ, ಇವಾಗ ಜಸ್ಟ್ ಇಮ್ಯಾಜಿನ್, ಇವಾಗ ಯಾವುದೋ ಒಂದು ಆಫೀಸ್ ಅಥವಾ ಏನೋ ಒಂದು ಫಂಕ್ಷನಿಗೆ ಹೋಗ್ತೀರಾ, ಆಟೋಮೆಟಿಕಲಿ ಏನ್ ಬ್ರೈಟ್ ಆಗಿದೆ ಅಥವಾ ಯಾವುದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಅದ್ರ ಮೇಲೆ ಕಣ್ಣು ಹೋಗುತ್ತೆ. ಸೊ ನೀವ್ ಇವಾಗ ಈ ತರ ಇದ್ದೀರಾ, ಇಟ್ಸ್ ಲೈಕ್ ಬೇಕೋ ಬೇಡೋ ಅಟೆನ್ಷನ್ ನಿಮ್ ಮೇಲೆ ಬರ್ತಾ ಇದೆ. ಬಟ್ ದ ಥಿಂಗ್ ಈಸ್, ದೇರ್ ಸಮಥಿಂಗ್ ಗೋಯಿಂಗ್ ಆನ್. ನಿಮ್ಮ ಸಪೋರ್ಟ್ ಸಿಸ್ಟಮ್ ಅಂತ ಬಂದಾಗ, ಅಂದ್ರೆ ನಿಮ್ ಜೊತೆನೆ ಇರೋರು, ನಿಮ್ ಸಪೋರ್ಟ್ ಸಿಸ್ಟಮ್ ಅಂತ ಅನ್ಕೊಂಡಿರೋರು, ಅವರಿಂದ ಸ್ವಲ್ಪ ನೆಗೆಟಿವ್ ವೈಬ್ಸ್ ನೋಡ್ತಾ ಇದ್ದೀನಿ. ಸ್ವಲ್ಪ ಜನ ನಿಮ್ನ ಆಕ್ಚುಲಿ ಕ್ಲೋಸ್ ಫ್ರೆಂಡ್ ಅನ್ನೋದಕ್ಕಿಂತ ಒಂದು ಕಾಂಪಿಟೇಷನ್ ತರ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಾನೆ ನೋಡ್ಬೋದು. ಸೊ ಯು ಆರ್ ಟೇಕಿಂಗ್ ಬ್ರೇಕ್. ತುಂಬಾ ಜನ ಇಲ್ಲ ಒಂಥರ, ನಂಗೆ ಇವಾಗ ಇಷ್ಟು ದಿನ ಫೈಟ್ ಮಾಡಿದೆ, ಇಷ್ಟು ದಿನ ನನಗೆ ಏನ್ ಬೇಕು ಅದ್ರ ಮೇಲೆ ನಾನು ಎಫರ್ಟ್ ಆಗ್ತಾ, ಇನ್ನು ಸ್ವಲ್ಪ ನಾನು ಬ್ರೇಕ್ ತಗೊಳ್ಳೋಣ, ಆ ಒಂದು ಎನರ್ಜಿಯಲ್ಲಿ ಇದ್ದೀರಾ. ಏನಕ್ಕೂ ಜಾಸ್ತಿ ಎಫರ್ಟ್ ಹಾಕ್ತಾ ಇಲ್ಲ, ಯಾರನ್ನೂ ಜಾಸ್ತಿ ಮೀಟ್ ಆಗ್ತಾ ಇಲ್ಲ. ಯಾರೋ ಏನೋ ಒಂದು ಲೈಫಲ್ಲಿ ಏನೋ ಒಂದು ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ ಅಂದ್ರೆ ಪ್ರಾಬಬ್ಲಿ ನೀವು ಜಾಸ್ತಿ ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂತಾ ಇಲ್ಲ. ಯು ಆರ್ ಜಸ್ಟ್ ಫೋಕಸ್ಡ್ ಆನ್ ಯುವರ್ ಸೆಲ್ಫ್, ನಿಮ್ಮ ಸೆಲ್ಫ್ ಗ್ರೋತ್, ನಿಮ್ಮ ಸೆಲ್ಫ್ ಸ್ಕಿನ್ ಕೇರ್ ಅಥವಾ ವಡೆವರ್, ಜಿಮ್ ಆಗಿರ್ಬೋದು, ವಡೆವರ್, ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀರಾ ಅನ್ಬೋದು. ಯು ಆರ್ ಬಿಲ್ಡಿಂಗ್ ಅ ಪರ್ಸನಾಲಿಟಿ ಫಸ್ಟ್ ಆಫ್ ಆಲ್. ಓಕೆ, ದೇರ್ ಇಸ್ ನೈಟ್ ಆಫ್
ಕಪ್ಸ್, ದೇರ್ ಇಸ್ ಸಮ್ ಒನ್ ನಿಮ್ ಲೈಫಲ್ಲಿ ಯಾರೇ ಸಪೋರ್ಟ್ ಮಾಡಿಲ್ಲ ಅಂದ್ರು, ಯಾರೇ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂಡ್ರು, ಯಾರೇ ನಿಮ್ನ ತೊಳೆಯಕ್ ಟ್ರೈ ಮಾಡಿದ್ರು, ದೇರ್ ಇಸ್ ಒನ್ ಪರ್ಸನ್, ಲೈಕ್ ಆ ಪರ್ಸನ್ ಇಂದ ಯು ಆರ್ ಲೈಕ್ ಹ್ಯಾಪಿ ಅನ್ಬೋದು. ಆ ಪರ್ಸನ್ದು ಒಂದ್ ಮೆಸೇಜ್ ಬಂದ್ರೆ ಸಾಕು, ಫ್ರಮ್ ನೋ ವೇರ್ ಒಂದು ಕಂಫರ್ಟ್ ಫೀಲ್ ಆಗುತ್ತೆ. ಆತರ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಇದ್ದಾರೆ ಅನ್ಬಹುದು. ಸೊ ರೀಸೆಂಟ್ ಆಗಿ ಮೀಟ್ ಆಗಿರೋದು ಅನ್ನೋದಕ್ಕಿಂತ, ಈವನ್ ದೋ ಎಷ್ಟೇ ನೀವು ಕ್ಲೋಸ್ ಇದ್ರು ಅದನ್ನ ತುಂಬಾ ಅದ್ರ ಬಗ್ಗೆ ತುಂಬಾ ಥಾಟ್ಸ್ ನೀವು ಕೊಟ್ಟಿಲ್ಲ. ಓಕೆ, ಈ ಪರ್ಸನ್ ಇದಾರೆ, ಓಕೆ ನಾವು ಮಾತಾಡಿಸ್ತಾ ಇದ್ದೀವಿ, ಓಕೆ ಈ ಪರ್ಸನ್ ಇಂದ ನನಗೆ ಖುಷಿ ಫೀಲ್ ಆಗುತ್ತೆ, ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಈ ಒಂದು ಥಾಟ್ ಕೊಟ್ಟಿದ್ದೀರಾ ಬಿಟ್ರೆ ಅವ್ರ ಬಗ್ಗೆನೆ 24/7 ಯೋಚನೆ ಮಾಡ್ಕೊಂಡು ಕೂರೋದು, ಅವರೇ ಬೇಕು, ಅವರಿಲ್ಲ ನನಗಿರೋದಕ್ಕಾಗಲ್ಲ, ಆ ತರ ಎಲ್ಲ ವೈಬ್ ಇಲ್ಲ. ಬಟ್ ಸ್ಟಿಲ್ ದೇರ್ ಇಸ್ ಸಮ್ ಒನ್, ಪ್ರಾಬಬ್ಲಿ ಅವ್ರನ್ನ ತುಂಬಾ ಲೈಟ್ ಆಗಿ ತಗೊಂತಾ ಇದ್ರೆ ದಟ್ ಈಸ್ ಗುಡ್ ಅಗೇನ್, ಬಿಕಾಸ್ ಈ ಪರ್ಸನ್ ಕೂಡ ನಿಮ್ನ ಐ ಮೀನ್ ಒಂದು ಕಂಫರ್ಟ್ ಫೀಲ್ ಕೊಡ್ತಾ ಇದ್ದಾರೆ. ಮೇ ಬಿ ದಟ್ ಈಸ್ ಓಕೆ. ಈ ಒಂದು ಕನೆಕ್ಷನ್ ಸರ್ಫೇಸ್ ಲೆವೆಲ್ ಅಲ್ಲಿ ಇಟ್ಟಿರೋದೇ ಒಳ್ಳೇದು. ಇನ್ ಕೇಸ್ ನಿಮ್ಮ ಕ್ವೆಶನ್ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಒಬ್ರು ಇದಾರೆ, ಅವರಿಂದ ನನಗೆ ಖುಷಿ ಫೀಲ್ ಆಗ್ತಾ ಇದೆ, ಅವ್ರು ಮೆಸೇಜ್ ಮಾಡಿದ್ರೆ, ಕಾಲ್ ಮಾಡಿದಾಗ ನನಗೆ ಐ ಫೀಲ್ ಗುಡ್, ಆ ಥರ ಯಾರು ಇದಾರೆ ಅಂತ ಅಂದ್ರೆ ಮೇ ಬಿ ಕೀಪ್ ಇಟ್ ಇನ್ ದ್ಯಾಟ್ ವೇ. ಅದು ಸರ್ಫೇಸ್ ಲೆವೆಲ್ ಅಲ್ಲಿ ಇದೆ ಕನೆಕ್ಷನ್ ಅಂದ್ರೆ ಸರ್ಫೇಸ್ ಲೆವೆಲ್ ಇಟ್ಬಿಡಿ. ಬಿಕಾಸ್ ಅದನ್ನ ಇವಾಗ್ಲೇ ಅದಕ್ಕೊಂದು ಡೀಪ್ ಥಾಟ್ ಕೊಡೋದು, ಅಥವಾ ಕನೆಕ್ಷನ್ ಇನ್ನು ಡೀಪ್ ಆಗಿ ತಗೊಂಡು ಹೋಗೋಣ ಅಂತ ಅನ್ಕೊಳ್ಳೋದು, ಈ ಪರ್ಸನ್ ನನ್ ಫಾರ್ ಎವರ್ ಆಗಿರ್ಬೇಕು ಅನ್ಕೊಳ್ಳೋದು, ಐ ಗೆಸ್ ಅವಾಯ್ಡ್ ಇಟ್ ಆಸ್ ಆಫ್ ನೌ ಕರೆಂಟ್ ಸಿಚುವೇಶನ್ ಪ್ರಕಾರ. ಓಕೆ, ಐ ಥಿಂಕ್ ಇವಾಗ ನಿಮಗೆ ಬೇಕಾಗಿರೋದು ಒಂದು ಪ್ರಾಕ್ಟಿಕಲ್ ಸಪೋರ್ಟ್, ಜಸ್ಟ್ ಒಂದು ಗ್ರೌಂಡೆಡ್ ಲೆವೆಲ್ ಅಲ್ಲಿ ಇದ್ರೆ ಸಾಕು. ಐ ಡೋಂಟ್ ಥಿಂಕ್ ಯು ನೀಡ್ ಸಮ್ ಒನ್ ಟು ಬ್ಯಾಲೆನ್ಸ್. ಒಂದು ರಿಲೇಶನ್ಶಿಪ್ ಇದೆ, ಒಂದು ಪರ್ಸನ್ ಇದ್ದಾರೆ ಅಂದ್ರೆ ಕೀಪ್ ಇಟ್ ಇನ್ ದ್ಯಾಟ್ ವೇ. ಅದನ್ನ ಜಾಸ್ತಿ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ, ತುಂಬಾ ಹತ್ರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಲುಕ್ ಎಟ್ ದಿಸ್ ಟವರ್. ಇವಾಗ ಯಾವುದೇ ರೀತಿ ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಕಮಿಟ್ಮೆಂಟ್ ಆಗಿರ್ಬೋದು, ಜಾಸ್ತಿ ನಿಮ್ ಹಾರ್ಟ್ ಮಾತನ್ನ ಕೇಳ್ಬೇಡಿ. ಐ ನೋ ನಿಮ್ ಹಾರ್ಟ್ ಅವಾಗ ಆ ಪರ್ಸನ್ ನೆನೆಸ್ಕೊಂಡಾಗೆಲ್ಲ ಜಾಸ್ತಿ ಜೋರಾಗಿ ಪೌಂಡ್ ಆಗೋದಕ್ಕೆ ಶುರು ಆಗುತ್ತೆ, ಜೋರಾಗಿ ಬೀಟ್ ಆಗೋದಕ್ಕೆ ಶುರು ಆಗುತ್ತೆ. ಬಟ್ ದ ಮೋರ್ ನೀವು ಅದನ್ನ ಕಮಿಟ್ಮೆಂಟ್ ಲೆವೆಲ್ಗೆ ತಗೊಂಡು ಹೋದಷ್ಟು ಅದು ಬೇಗ ಬಿದ್ದೋಗುತ್ತೆ ಅನ್ಬೋದು. ಬಿಕಾಸ್ ಈ ಕನೆಕ್ಷನ್ ಏನಿದೆ ಅದ್ರದ್ದು ಫೌಂಡೇಶನ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಪ್ರಾಬಬ್ಲಿ ಈ ಪರ್ಸನ್ ಯಾಕೆ ಬಂದ್ರು ನಿಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಆ ಪರ್ಸನ್ ಮೈಂಡ್ ಅಲ್ಲಿ ಏನಾಗ್ತಾ ಇದೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಆ ಪರ್ಸನ್ಗೂ ನಿಮ್ ಜೊತೆ ಕಂಫರ್ಟ್ ಫೀಲ್ ಆಗತ್ತಾ ಅಥವಾ ನಿಮಗ್ ಮಾತ್ರ ಫೀಲ್ ಆಗ್ತಾ ಇದೆಯಾ ಅದನ್ನು ಗೊತ್ತಿಲ್ಲ ನಿಮಗೆ. ಈ ಪರ್ಸನ್ ರಿಲೇಶನ್ಶಿಪ್ ರೆಡಿ ಇದಾರಾ ಇಲ್ವಾ ಅದೂನು ನಿಮಗ್ ಗೊತ್ತಿಲ್ಲ. ಸೊ ಐ ಗೆಸ್ ನಾಟ್ ರಿಯಲಿ ಅ ಗುಡ್ ಟೈಮ್ ಟು ಜಂಪ್ ಇನ್ ಟು ಅ ರಿಲೇಶನ್ಶಿಪ್ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ಕ್ಲೋಸ್ನೆಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಡೋಂಟ್ ಗೋ ಫಾರ್ ಇಟ್. ಅಟ್ಲೀಸ್ಟ್ ಒಂದು ಫ್ಯೂ ಮೋರ್ ವೀಕ್ಸ್ ಹೋಗ್ಬೇಡಿ. ಅದು ಸರ್ಫೇಸ್ ಲೆವೆಲ್ ಅಲ್ಲಿ ಅಂದ್ರೆ ಮೇಲ್ಗಡೆನೆ ಇದೆ ಆ ಕನೆಕ್ಷನ್, ಅದ್ ಮೇಲೆ ಇದ್ಬಿಡ್ಲಿ, ಅದನ್ನ ಕೆಳಗ್ ಪುಷ್ ಮಾಡೋದಕ್ಕೆ ಹೋಗ್ಬೇಡಿ. ಲೆಟ್ಸ್ ಸಿ ವಾಟ್ಸ್ ಗೋಯಿಂಗ್ ಆನ್. ಮೂನ್, ಬಿ ಕೇರ್ಫುಲ್. ಎನಿಮೀಸ್ ತುಂಬಾ ಜನ ಇದ್ದಾರೆ, ಎಸ್ಪೆಷಲ್ ಮುಂಚೆನೆ ಹೇಳ್ದಂಗೆನೆ ಹತ್ರದವರೇ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇರೋದು, ಹತ್ರದವರೇ ನಿಮಗೆ ಮಿಕ್ಸ್ಡ್ ಸಿಗ್ನಲ್ ಕೊಡೋದು. ಹೆಲ್ತ್ ಬಗ್ಗೆ ಯು ಹ್ಯಾವ್ ಟು ಬಿ ಅಗೇನ್ ಕೇರ್ಫುಲ್. ಏನಾದ್ರೂ ಒಂದು ಸ್ಲೈಟ್ ಆಗಿ ಸಿಂಪ್ಟಮ್ಸ್ ಬರ್ತಾ ಇದೆ, ಬ್ಯಾಕ್ ಪೇನ್ ಆಗಿರಬಹುದು, ಇದಕ್ಕಿದಂಗೆ ನೋಸ್ ಬ್ಲಾಕ್ ಆಗೋದಾಗಿರ್ಬಹುದು, ಕ್ಯಾವಿಟೀಸ್ ಇರ್ಬೋದು, ಯು ನೆವರ್ ನೋ. ಒಂದು ಸಿಲಿ ವೇಯಲ್ಲಿ ಸಿಂಪಲ್ ವೇಯಲ್ಲಿ ಸಿಂಪ್ಟಮ್ಸ್ ಏನಾದಿದೆ ಅಂದ್ರೆ ಐ ಗೆಸ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋ ಬದಲು ಗೋ ಗೆಟ್ ದ ಟ್ರೀಟ್ಮೆಂಟ್ ಅಥವಾ ಒಂದು ಚೆಕಪ್, ನಾರ್ಮಲ್ ಬೇಸಿಕ್ ಚೆಕಪ್ ಮಾಡಿಸ್ಕೊಳ್ಳಿ. ಅಂಡ್ ಎಸ್ಪೆಷಲಿ ನೀವು ಏನ್ ನೋಡ್ತಾ ಇದೀನಿ ಗೊತ್ತಾ, ಸಮ್ ಒನ್ ನೀವು ಅವ್ರನ್ನ ವೆರಿ ಕ್ಲೋಸ್ ಪರ್ಸನ್ ಕನ್ಸಿಡರ್ ಮಾಡ್ತಾ ಇದ್ದೀರಾ. ಐ ಥಿಂಕ್ ಬಿ ಕೇರ್ಫುಲ್. ಒಂದಷ್ಟು ಜನ, ಇಲ್ಲಿ ಒನ್ ಪರ್ಸನ್ ಅಲ್ಲ, ಇನ್ಫ್ಯಾಕ್ಟ್ ಒಂದಷ್ಟು ಜನ ನಿಮ್ನ ಕಾಂಪಿಟೇಷನ್ ಆಗಿ ತಗೊಂತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಹಿಡನ್ ಎನಿಮೀಸ್ ಇದಾರೆ ನಿಮಗೆ ಎಸ್ಪೆಷಲಿ. Let's see what else is there. 5 of swords, 5 ಬಂದಿದೆ. ತುಂಬಾ ಜನರಿಗೆ ಪಾರ್ಟ್ನರ್ಶಿಪ್, ಇವಾಗ ಬಿಸ್ನೆಸ್ ಏನಾದ್ರು ಮಾಡ್ಬೇಕು ಪಾರ್ಟ್ನರ್ಶಿಪ್ ಅಲ್ಲಿ ಅಂತ ಅಂದ್ರೆ ಅವಾಯ್ಡ್ ಇಟ್. ಎಷ್ಟಾಗುತ್ತೆ ಅಷ್ಟು ಇಂಡಿಪೆಂಡೆಂಟ್ ಆಗಿ ಮಾಡಕ್ ಟ್ರೈ ಮಾಡಿ. ಈ ಒಂದು ವೀಕ್ ಎಸ್ಪೆಷಲಿ ಯಾವಾಗ ಈ ವಿಡಿಯೋ ನೋಡ್ತಾ, ಡಸಂಟ್ ಮ್ಯಾಟರ್, ಡೇಟ್ ಡಸಂಟ್ ಮ್ಯಾಟರ್, ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ. ಐ ಗೆಸ್ ಇವತ್ತಿಂದ ಫ್ಯೂ ವೀಕ್ಸ್
ಪಾರ್ಟ್ನರ್ಶಿಪ್ ಅಥವಾ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ಇವ್ರು ಬರ್ತಾರೆ, ನಾನು ಯಾವುದೇ ಸಿಚುವೇಶನ್ ಅಲ್ಲಿ ಇದ್ರು ಇವ್ರು ನನ್ನ ಸಪೋರ್ಟಿಗೆ ಬರ್ತಾರೆ ಅಂದ್ಬಿಟ್ಟು ಇನ್ನೊಬ್ರು ನಂಬ್ಕೊಂಡು ನೀವೇನೇನು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ಸಮ್ ಕಾಂಪ್ಲಿಕೇಶನ್ಸ್ ಪಾಸಿಬಿಲಿಟೀಸ್ ಇದೆ. ಸೊ 50-50 ಅಂತ ಮಾಡೋದು, ಡೋಂಟ್ ಡೂ ದ್ಯಾಟ್. ಎಷ್ಟಾಗುತ್ತೋ ಅಷ್ಟು ಇಂಡಿಪೆಂಡೆಂಟ್ ಆಗಿ ಮಾಡಿ. ತುಂಬಾ ಜನ ವೆಕೇಶನ್ ಅಲ್ಲಿ ಇದ್ದೀರಾ, ಬ್ರೇಕ್ ಅಲ್ಲಿ ಇದ್ದೀರಾ, ತುಂಬಾ ಜನ ಜಸ್ಟ್ ಗೋ ವಿತ್ ಇಟ್. ಲೆಟ್ಸ್ ಸಿ ವಾಟ್ ಎಲ್ಸ್. ಇನ್ನೇನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನೀವು? ದಿ ಡೆತ್ ಟ್ಯಾರೋ, ಲಾಟ್ ಚೇಂಜಸ್ ಆಗ್ತಾ ಇದೆ ಅನ್ಬೋದು. ಟ್ರಸ್ಟ್ ಮೀ, ನೆಕ್ಸ್ಟ್ ವೀಕ್ ಈ ಒಂದು ವಿಡಿಯೋ ಯಾವಾಗ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್. ನೆಕ್ಸ್ಟ್ ಫ್ಯೂ ಡೇಸ್, ಫ್ಯೂ ವೀಕ್ಸ್ ಆಗಿರ್ಬೋದು, ತುಂಬಾ ಚೇಂಜ್ ಆಗುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮ ರೂಟೀನ್ ಚೇಂಜ್ ಆಗ್ಬೋದು, ನಿಮ್ಮ ಚಾಯ್ಸಸ್ ಚೇಂಜ್ ಆಗ್ಬೋದು. ಇಷ್ಟುವರೆಗೆ ಏನ್ ವರ್ಕ್ ಆಗ್ತಾ ಇತ್ತು ಅದು ವರ್ಕ್ ಆಗ್ದಾನೆ ಇರಬಹುದು. ಸೊ ಬಿ ವೆರಿ ವೆರಿ ಕೇರ್ಫುಲ್. ಹಿಡನ್ ಎನಿಮೀಸ್ ಇದ್ದಾರೆ. ನಿಮ್ ಲೈಫ್ ಚೇಂಜ್ ಆಗ್ತಾ ಇದೆ, ಬಟ್ ಅದನ್ನ ನೀವು ಶೋ ಆಫ್ ಮಾಡೋ ನೆಸೆಸಿಟಿ ಇಲ್ಲ. ತೋರಿಸ್ಬೇಡಿ. ನಿಮ್ಮ ನೆಕ್ಸ್ಟ್ ಮೂವ್ ಎಸ್ಪೆಷಲಿ ಯಾರಿಗೂ ಹೇಳ್ಬೇಡಿ. ಏಸ್ ಆಫ್ ವಾನ್ಸ್, ಆಪರ್ಚುನಿಟೀಸ್ ಬರ್ತದೆ ನಿಮಗೆ, ಲಕ್ ನಿಮ್ ಕಡೆ ಇದೆ ಅನ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಡೋರ್ಸ್ ಓಪನ್ ಆಗ್ಬೋದು ನಿಮಗೆ, ಅನ್ಎಕ್ಸ್ಪೆಕ್ಟೆಡ್ ಐಡಿಯಾಸ್ ಮೈಂಡಿಗೆ ಬರಬಹುದು, ಅನ್ಎಕ್ಸ್ಪೆಕ್ಟೆಡ್ ಆಪರ್ಚುನಿಟೀಸ್. ಇಷ್ಟು ಏನೋ ಒಂದು ಐಡಿಯಾ ಇರುತ್ತೆ ನಿಮ್ಮ ಮೈಂಡಲ್ಲಿ, ಅದನ್ನ ಮಾಡಬೇಕು ಅಂತ. ಪ್ರಾಬ್ಲಿ ಇಷ್ಟು ದಿನ ಅದಕ್ಕೆ ಸಿಗ್ತಾ ಇರಲಿಲ್ಲ ಒಂದು ಪ್ರಾಪರ್ ಡೋರ್, ಇವಾಗ ಡೋರ್ ಓಪನ್ ಆಗೋದು, ಆ ಪಾಸಿಬಿಲಿಟೀಸ್ ಇದೆ. ಕರಿಯರ್ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಐ ಫೀಲ್ ಇವಾಗ ಆಗಲ್ಲ, ನಾನು ಸೋತೋಗ್ಬಿಡ್ತೀನಿ, ಈ ಪೀಪಲ್ ನನ್ನ ಜೊತೆ ಇರ್ಲೇಬೇಕು, ನಾನು ಒಬ್ಳೆ ಏನು ಮಾಡಕ್ಕಾಗಲ್ಲ, ಒಬ್ನೇ ಏನು ಮಾಡೋದಕ್ಕಾಗಲ್ಲ, ನನಗೆ ಅವ್ರ ಸಪೋರ್ಟ್ ಬೇಕೇ ಬೇಕು, ಏನಕ್ಕೂ ನೆಗೆಟಿವಿಟಿಗೆ ಅಟ್ಯಾಚ್ ಆಗಿದ್ದೀರಾ. ಅಂಡ್ ಅದಿಲ್ದೇನೆ ಇರಲ್ಲ, ಆಗಲ್ಲ, ಕರಿಯರ್ ಬಿದ್ದೋಗ್ಬಿಡುತ್ತೆ, ನನ್ನ ಕರಿಯರ್ ಮುಗೀತು, ನಾನು ಇನ್ ಕರಿಯರಲ್ಲಿ ಗ್ರೋತ್ ಆಗಲ್ಲ, ಹಿಂಗೆಲ್ಲ ನೆಗೆಟಿವ್ ಸಿನಾರಿಯೋಸ್ನ ತುಂಬಾ ಯೋಚನೆ ಮಾಡ್ಕೊಂತ ಇದ್ರೆ ಡೋಂಟ್ ಡೂ ದ್ಯಾಟ್. ಲುಕ್ ಎಟ್ ದಿಸ್, ಯು ಆರ್ ಮ್ಯಾನಿಫೆಸ್ಟಿಂಗ್ ಅಲೋನ್. ನೀವು ಒಬ್ರೇ ಇದ್ರೆ ಸಾಕು, ಒಬ್ರೇ ಇಟ್ಕೊಂಡು ನಿಮಗೆ ಏನ್ ಬೇಕನ್ನ ನೀವು ಮ್ಯಾನಿಫೆಸ್ಟ್ ಮಾಡೋ ಎನರ್ಜಿ ನಿಮ್ಮ ಹತ್ರ ಇದೆ, ಆ ತಾಕತ್ ನಿಮ್ಮ ಹತ್ರ ಇದೆ. ಐ ಥಿಂಕ್ ಫೋಕಸ್ ಆನ್ ಯೋರ್ ಸೆಲ್ಫ್. ಇಟ್ಸ್ ಓಕೆ. ನೆಕ್ಸ್ಟ್ ಫ್ಯೂ ವೀಕ್ ಸೆಲ್ಫಿಶ್ ಆಗೋದ್ರಲ್ಲಿ ತಪ್ಪೇನಿಲ್ಲ. ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ನಾನು ನನ್ನ ಜೊತೆ ಅವ್ರನ್ನು ಬೆಳೆಸ್ತೀನಿ ಅಂತ ಹೋಗ್ಬೇಡಿ. ಆ ಆಟಿಟ್ಯೂಡ್ನ ಈ ವಾರ ನೀವು ಇಫ್ ಪಾಸಿಬಲ್ ಎಂಕರೇಜ್ ಮಾಡಬೇಡಿ. ನಿಮಗೆ ಲೈಫ್ ಯಾವ ತರ ಬೇಕದನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಲುಕ್ ಎಟ್ ದಿಸ್ ವರ್ಲ್ಡ್ ಟ್ಯಾರೋ. ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿ ಟ್ರಾವೆಲ್ ನೋಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಇಟ್ಸ್ ಮೋರ್ ಲೈಕ್ ಎನ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಬೇಕಾಗಿರೋ ಇಂಪಾರ್ಟೆಂಟ್ ಕಾರ್ಡ್ಸ್, ಇಂಪಾರ್ಟೆಂಟ್ ಮೆಸೇಜಸ್ ಬಂದಿದೆ ನಮಗೆ. ಯು ಆರ್ ಮ್ಯಾನಿಫೆಸ್ಟಿಂಗ್ ದ ಡ್ರೀಮ್ ಲೈಫ್ ಅನ್ಬೋದು. ಡ್ರೀಮ್ ಲೈಫ್ ಅನ್ನೋದಕ್ಕಿಂತ ಎಸ್ಪೆಷಲಿ ಕರಿಯರ್ ಅಲ್ಲಿ ಏನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಇವಾಗ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಿರ್ಬೋದು ನಿಮಗೆ. ಇಲ್ಲ, ನಾನ್ ಸಕ್ಸಸ್ ಆಗಲ್ಲ, ನಾನ್ ಗ್ರೋ ಆಗಲ್ಲ, ಎಷ್ಟೇ ಗ್ರೋ ಆದ್ರೂ ನನಗೆ ಸೇವಿಂಗ್ಸ್ ಚೆನ್ನಾಗಿರಲ್ಲ, ಫಿನಾನ್ಷಿಯಲಿ ನಾನು ಚೆನ್ನಾಗಿರಲ್ಲ, ಎಷ್ಟೇ ಗ್ರೋತ್ ಆದ್ರೂ ನನ್ ನೋಡಿ ಯಾರು ಸಪೋರ್ಟ್ ಮಾಡಲ್ಲ, ಅಥವಾ ನನಗೆ ಯಾರು ಸಪೋರ್ಟ್ ಮಾಡಲ್ಲ, ನಾನು ಯಾವತ್ತು ಕಾಂಪಿಟೇಷನ್ ಅಲ್ಲಿ ವಿನ್ ಆಗಕ್ಕಾಗಲ್ಲ. ಹಿಂಗೆಲ್ಲ ನೆಗೆಟಿವ್ ನ ತುಂಬಿಸ್ತಾ ಇದೀರಾ ನಿಮ್ ಮೈಂಡ್ಗೆ. ಜಸ್ಟ್ ಅವಾಯ್ಡ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಟ್ರಸ್ಟ್ ಮೀ, 9 ಕಾರ್ಡ್ಸ್ ಬಂದಿದೆ ಇಲ್ಲಿ. ಲುಕ್ ಎಟ್ ದಿಸ್, 9. ಓಹೋ, ವರ್ಲ್ಡ್ ಟ್ಯಾರೋ. ಒಂದು ನ್ಯೂ ಫೇಸಿಗೆ ಹೋಗ್ತಾ ಇದ್ದೀರಾ. ಡೆತ್ ಟ್ಯಾರೋ ಕೂಡ ಬಂದಿದೆ. ಒಂದು ಮೇಜರ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ನಿಮ್ ಲೈಫಲ್ಲಿ, ಬೇಕೋ ಬೇಡವೋ. ಯಾರಿಗೂ ಅಟ್ಯಾಚ್ ಆಗ್ಬೇಡಿ. ಟ್ರಸ್ಟ್ ಮೀ, ಸಿ, ದುಡ್ಡು ಇಂಪಾರ್ಟೆಂಟ್ ಲೈಫಲ್ಲಿ, ಬಟ್ ದುಡ್ಡಿಗೆ ಜಾಸ್ತಿ ಅಟ್ಯಾಚ್ ಆಗೋದಕ್ಕೆ ಹೋಗ್ಬೇಡಿ. ಸೊ ವೆರಿ ಇಂಪಾರ್ಟೆಂಟ್ ಮೆಸೇಜಸ್ ಬಂದಿದೆ ಅನ್ಕೊಂತೀನಿ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಈ ಒಂದು ವಿಡಿಯೋ ಬಗ್ಗೆ ಅಂತ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜಿನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾರೆ ನಮಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಲವ್ ಯು ಆಲ್. ಬಾಯ್.